ಎಚ್.ಡಿ. ಕೋಟೆಯಲ್ಲಿರ್ತಕ್ಕಂಥ ಕಬಿನಿ ಜಲಾಶಯದಿಂದ ನದಿಗೆ ಈಗ ಹೆಚ್ಚು ಕಡಿಮೆ 70,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹೀಗಾಗಿ ಕಪಿಲಾ ನದಿಯ ಭೋರ್ಗರೆತ ಹೆಚ್ಚಾಗಿದೆ. ನಂಜನಗೂಡಿನ ಹಲವು ದೇವಸ್ಥಾನಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಕಪಿಲಾ ನದಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಆತಂಕ. ನಂಜನಗೂಡಿನಲ್ಲಿರ್ತಕ್ಕಂಥ ಆ ಸೇತುವೆ ಮೇಲೆ ನೀರು ಹರಿತಾ ಇದೆ. ಮತ್ತು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಹೆಚ್ಚು ಕಡಿಮೆ ಆವರಣದ ತನಕ ಈಗ ಕಪಿಲಾ ನದಿ ನೀರು ಬಂದ್ಬಿಟ್ಟಿದೆ. ರೋಡ್ ಎಲ್ಲ ಬ್ಲಾಕ್ ಆಗಿದೆ. ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಹೊರಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಕಪಿಲಾ ನದಿ ಬೋರ್ಗರೆದು ಹರಿತಾ ಇದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ನಂಜನಗೂಡಿನ ಒಳಭಾಗದಲ್ಲಿ ಕಪಿಲಾ ನದಿ ಬೋರ್ಗರೆತ ಕಾಣ್ತಾ ಇರುವಂಥದ್ದು. ಪ್ರಮುಖವಾಗಿ ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರನ್ನು ಇವತ್ತು ಹೊರಗಡೆ ಬಿಡಲಾಗ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ 30, 40, 50,000 ಹೀಗೆ 30,000 ಮೇಲೆ ಅತಿ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಇಡೀ ಕಪಿಲಾ ನದಿ ಬೋರ್ಗರೆತ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಂಜನಗೂಡಿನ ಭಾಗದ ಹಲವು ದೇವಸ್ಥಾನಗಳು ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಜೊತೆಗೆ ನಂಜನಗೂಡಿನ ಸ್ನಾನಘಟ್ಟ ಇರ್ಬೋದು ಅಥವಾ ಪ್ರಮುಖವಾದಂಥ ಮಂಟಪಗಳಿರ್ಬೋದು, ಎಲ್ಲವೂ ಕೂಡ ಈಗ ಮುಳುಗಡೆಯಾಗಿದ್ದಾವೆ. ಕೇವಲ ನಂಜನಗೂಡು ಮಾತ್ರ ಅಲ್ಲ, ಕಪಿಲಾ ನದಿಯ ಜಲಾನಯನ ಭಾಗದ ಹಲವು ನೂರಾರು ಎಕರೆ ಹೊಲಗದ್ದೆಗಳಿಗೂ ಕೂಡ ನೀರು ತುಂಬಿದೆ ಮತ್ತು ಅನೇಕ ನೂರಾರು ತಗ್ಗು ಪ್ರದೇಶದಲ್ಲಿದ್ದಂಥ ನೂರಾರು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥ ಪರಿಣಾಮವಾಗಿ ಕಪಿಲಾ ನದಿಯ ಜಲಾನಯನ ಭಾಗದಲ್ಲಿ ಈಗ ಒಂದು ರೀತಿಯಾದಂಥ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. ಇವತ್ತು 70,000 ಕ್ಯೂಸೆಕ್ಸ್ನಷ್ಟು ನೀರು ಹೊರ ಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಕಪಿಲಾ ನದಿಯ ಬೋರ್ಗರೆತ ಮತ್ತಷ್ಟು ಹೆಚ್ಚಾಗಿದೆ. ಬಹುತೇಕ ಇವತ್ತಿನ ಸಂಜೆಯ ವೇಳೆಗಳಿಗೆ ಮತ್ತು ಈ ಒಂದು ಕಬಿನಿ ಜಲಾಶಯದ ಹೊರ ಹರಿವು ಮತ್ತಷ್ಟು ಜಾಸ್ತಿ ಆಗುವಂಥ ಹಿನ್ನೆಲೆಯಲ್ಲಿ ಹೆಚ್ಚು ಕಡಿಮೆ ನಂಜನಗೂಡಿನ ಭಾಗದಲ್ಲಿರುವಂತಹ ಪಟ್ಟಣದಲ್ಲಿರುವಂತಹ ಒಂದು 8 ಬಡಾವಣೆಗಳು ಕೂಡ ಮುಳುಗಡೆ ಆಗುವಂತಹ ಸಾಧ್ಯತೆಗಳು ಕೂಡ ಈಗ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.